ಗೌರವಯುತ ರೈಲ್ವೆ ಸಹಕಾರ ಬ್ಯಾಂಕಿನ ಎಲ್ಲ ನಮ್ಮ ಉಪಾಧ್ಯಕ್ಷರು, ನಿರ್ದೇಶಕರು ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಹಾಗೂ ನಮ್ಮ ಮುಖ್ಯವಾಗಿ ರೈಲ್ವೆ ಸಹಕಾರ ಬ್ಯಾಂಕಿನ ಎಲ್ಲ ನಮ್ಮ ಗೌರವಯುತ ಸದಸ್ಯರೇ, ಬಹಳ ಕಾಲದಿಂದ ನಾವು ಗೃಹ ಸಾಲ ಮತ್ತು ಅಡಮಾನ ಸಾಲ ಕೊಡಬೇಕು ಅಂತ ನಮ್ಮ ಆಡಳಿತ ಮಂಡಳಿ ತುಂಬಾ ದಿವಸದಿಂದ ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಐಸಿಐಸಿ ಮೈಸೂರಿನ ಯೂನಿಟ್ ಐಸಿಐಸಿ ಬ್ಯಾಂಕ್ ಅವರ ಜೊತೆ ಒಂದು ಡಿಸ್ಕಷನ್ ಮಾಡಿ ಒಂದು ಹೌಸಿಂಗ್ ಲೋನ್ ಮತ್ತೆ ಮಾರ್ಟ್ಗೇಜ್ ಲೋನ್ ಎರಡು ಕೂಡ ಮಾಡಿದೀವಿ. ಅದಕ್ಕೆ ಎಲ್ಲ ನಮ್ಮ ರೈಲ್ವೆ ಕಾರ್ಮಿಕರು ಯಾರ್ಯಾರಿಗೆ ರೈಲ್ವೆ ಸದಸ್ಯರಾಗಿರ್ಬೋದು, ಸದಸ್ಯರು ಅಲ್ದಿರೋರು ಕೂಡ ನಮ್ಮ ರೈಲ್ವೆ ಬ್ಯಾಂಕಿಗೆ ದಯವಿಟ್ಟು ಒಂದು ನಮ್ಮ ಸಿಇಒ ಅಥವಾ ನಮ್ಮ ಸ್ಟಾಫ್ ಜೊತೆ ತಾವೆಲ್ಲ ಕಾಂಟ್ಯಾಕ್ಟ್ ಮಾಡಬಹುದು. ಒಂದು ರೈಲ್ವೆ ಬ್ಯಾಂಕ್ ನಲ್ಲಿ ಐಸಿಐಸಿ ಬ್ಯಾಂಕ್ನವರು ಒಂದು ಹೆಲ್ಪ್ ಡೆಸ್ಕ್ ಇರುತ್ತೆ. ಸೊ ಡೈರೆಕ್ಟ್ ಆಗಿ ನೀವು ಅವ್ರ ಹತ್ರ ಬಂದು ಡಿಸ್ಕಷನ್ ಮಾಡಿ ನಮ್ಮ ರೈಲ್ವೆ ಬ್ಯಾಂಕ್ ಇಂದ ರೆಫರ್ ಆಗುವಂತ ಕೇಸ್ಗಳಿಗೆ ಏನು ನೀವು ಹೊರಗಡೆ ಹೋಗಿ ಇಂಟ್ರೆಸ್ಟ್ ನೀವು ಪೇ ಮಾಡ್ತೀರಾ ಅದಕ್ಕಿಂತ ಕಡಿಮೆ ನಾವೀಗ ಲಂಸಮ್ ಇಷ್ಟು ಹೌಸಿಂಗ್ ಲೋನ್ ಅಂತ ಎಷ್ಟು ಜನ ಅಂತ ಕೊಡ್ತಾ ಇರೋದ್ರಿಂದ ಸೊ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಕಡಿಮೆ ಸಿಗುತ್ತೆ. ಹಾಗಾಗಿ ಏನು ನಮ್ಮ ಸದಸ್ಯರು ಬಹಳ ಒತ್ತಡ ಆಗ್ತಾ ಇದೆ ನಮ್ಮ ಆಡಳಿತ ಮಂಡಳಿ ಮೇಲೆ. ಈ ಒಂದು ಪ್ರಾಡಕ್ಟ್ ನ ಹೌಸಿಂಗ್ ಲೋನ್ ನ ಈಗ ಶುರು ಮಾಡ್ತಾ ಇದ್ವಿ. ದಯವಿಟ್ಟು ಯಾರ್ಯಾರು ತಮಗೆ ಅವಶ್ಯಕತೆ ಇದೆ ಎಲ್ಲರೂ ಕೂಡ ಬ್ಯಾಂಕಿಗೆ ಬಂದು ತಮ್ಮ ಡಾಕ್ಯುಮೆಂಟ್ಗಳನ್ನ ಐಸಿಐಸಿಐ ಬ್ಯಾಂಕ್ ಜೊತೆ ಚರ್ಚೆ ಮಾಡಿ ತಾವು ಹೌಸಿಂಗ್ ಲೋನ್ ಮತ್ತು ಮಾರ್ಕೆಟ್ ಲೋನ್ ಪಡೆಯಬೇಕು ಅಂತ ಹೇಳ್ತಾ ಇದೀವಿ. ಮತ್ತೆ ಅದಕ್ಕೆ ಬೇಕಾದ ಪೂರಕವಾದ ಈಗ ಮಿನಿಮಮ್ ಡಾಕ್ಯುಮೆಂಟ್ಗಳು ಎಲ್ರಿಗೂ ಗೊತ್ತಿರೋ ತರ ಆಧಾರ್ ಮತ್ತೆ ಪ್ಯಾನ್, ಲಾಸ್ಟ್ 4 ಮಂತ್ ಸ್ಯಾಲರಿ ಸ್ಲಿಪ್, 6 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್, ಪಾಸ್ಪೋರ್ಟ್ ಸೈಜ್ ಫೋಟೋ ವಿತ್ ಕೋಆಪ್ಲಿಕೆಂಟ್ ಇದ್ರೆ ಅವ್ರದ್ದು ಕೂಡ, ಮತ್ತೆ ಪ್ರಾಪರ್ಟಿ ಡಾಕ್ಯುಮೆಂಟ್ ಫುಲ್ ಸೆಟ್, ಮತ್ತೆ ಆಫೀಸ್ ಅಡ್ರೆಸ್, ಮತ್ತೆ ಇನ್ಯಾವ್ದಾರ ಐಸಿಐಸಿ ಬ್ಯಾಂಕ್ ಅವರು ಹೇಳಿದ್ರೆ ಅಂತ ಡಾಕ್ಯುಮೆಂಟ್ ಕೊಟ್ಟು ತಾವೆಲ್ಲರೂ ಕೂಡ ಈ ಒಂದು ಸದಾವಕಾಶ ಪಡ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ಹಿಂದೆ ಕೂಡ ಈಗ ನಾವು ಏನು ಗೋಲ್ಡ್ ಲೋನ್ ಒಂದು ತಾವು ಕೆಲವರೆಲ್ಲ ಕೇಳ್ತಾ ಇದ್ರು, ಅದನ್ನ ಇಂಪ್ಲಿಮೆಂಟ್ ಮಾಡಿದೀವಿ. ಅದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಗೋಲ್ಡ್ ಲೋನ್ ಕೂಡ ಚಾಲ್ತಿಯಲ್ಲಿದೆ, ಬ್ಯಾಂಕ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಇನ್ನೊಂದು ನಾನು ಈ ಒಂದು ಎಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಒಂದು ಮತ್ತೆ ನಿಮಗೆ ತಿಳಿಸೋದೇನೆಂದ್ರೆ, ಏನು ನಮ್ಮ ರೈಲ್ವೆ ಬ್ಯಾಂಕ್ ನಲ್ಲಿ ಈಗ ವಿತಿನ್ ಶಾರ್ಟ್ ಟೈಮ್ ಅಲ್ಲಿ 6 ಮಂತ್ಸ್ ಅಲ್ಲಿ 100 ಕೋಟಿ ಎಫ್ಡಿ ಬಂದಿದೆ. ಈ ಎಫ್ಡಿ ತುಂಬಾ ಬ್ಯಾಂಕಿಗೆ ಅವಶ್ಯಕತೆ ಇತ್ತು, ಯಾಕೆಂದ್ರೆ ಬ್ಯಾಂಕ್ ನ ಸಿಡಿ ರೇಷಿಯೋ ತುಂಬಾ ಕಡಿಮೆ ಇತ್ತು. RBI ನವರು ನಮ್ಗೆ ಒಬ್ಜೆಕ್ಷನ್ ಮಾಡ್ತಾ ಇದ್ರು, ನೀವು ಎಫ್ಡಿ ಮೊಬಿಲೈಸೇಷನ್ ಜಾಸ್ತಿ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಒಟ್ಟುಗೂಡಿ ಕೆಲಸ ಮಾಡಿ ಮತ್ತೆ ಎಲ್ಲ ನಮ್ಮ ಸಿಬ್ಬಂದಿಯವರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿರೋದ್ರಿಂದ 6 ತಿಂಗಳಿನಲ್ಲಿ ಒಂದು 100 ಕೋಟಿ ಒಂದು ಎಫ್ಡಿ ಬಂದಿದೆ. ಸೊ ಅದರಿಂದ ನಮ್ಮ ಸಿಡಿ ರೇಷಿಯೋ ಕಡಿಮೆ ಆಗಿದೆ. ಮತ್ತೆ ಮುಂದಿನ ದಿನಗಳಲ್ಲಿ ಖಂಡಿತ ಏನು ಎಫ್ಡಿ ನಮ್ಮ ಹತ್ರ ಹಣ ಇದ್ರೆ ಖಂಡಿತ ನಿಮಗೆ ಲೋನ್ ಜಾಸ್ತಿ ಮಾಡುವಂಥದ್ದು. ಈಗ ಆಲ್ರೆಡಿ ನಮ್ಮ ಟಿವಿನಲ್ಲೂ ಕೂಡ ಲೋನ್ ಸ್ಲಾಬ್ ಕೂಡ ರಿವೈಸ್ ಮಾಡಿದೀವಿ. ಸೊ ಅದು ಆರ್ಸಿಐಸಿಂದ ಅಪ್ರೂವಲ್ ಬಂದ ತಕ್ಷಣ ಹೊಸ ಲೋನ್ ನಮಗೆ ಕೊಡುವಂತದ್ದು ಕೂಡ ಮಾಡ್ತೀವಿ. ಎಲ್ಲರೂ ಕೂಡ ತಮ್ಮ ಸಹಕಾರ ಮತ್ತು ಸಲಹೆ ಈ ಆಡಳಿತ ಮಂಡಳಿ ಮೇಲೆ ಇರಲಿ ಅಂತ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.